ಈಗಿನ ಕಾಲದಾಗೆ ಮದುವೆ ಆಗದಿರೋ ಹುಡುಗಿರ್ನ ಮೊದ್ಲು ನಂಬಕ್ ಆಯ್ತಿರ್ಲಿಲ್ಲ ಕಣ್ರಮ್ಮಿ. ಅಲ್ವೇ? ಅಯ್ಯೋ ಅದೇನೋ ಅಂತಾರಲ್ಲ, ಹೆಣ್ಣೈಕ್ಳು ಅಂದ್ರೆ ಸೆರಗ್ನ ಕಟ್ಕೊಂಡಿರೋ ಕೆಂಡ ಅಂತ ಹೇಳ್ತಿದ್ರು ಎಲ್ರೂನುವೆ. ಆದ್ರೆ ಇವಾಗ ಮದುವೆ ಆದ್ಮೇಲೂ ನಮ್ಗೆ ಹಂಗೆ ಅನ್ನಿಸ್ತಾಯ್ತಲ್ಲ, ಸೆರಗ್ನ ಕಟ್ಕೊಂಡಿರೋ ಕೆಂಡವೇ ಆಗೋಗ್ಬಿಟ್ಟವ್ರಲ್ಲ ನಮ್ಗೆ. ಅದು ಹೇಳ್ರಿ ನೀವು. ಯವ್ವ, ನಿಂಗೆ ಇಸ್ಯ ಗೊತ್ತಾಯ್ತೇನ್ರಕ್ಕ? ಈ ಕಿವುಡಜ್ಜಿದು ಏನೋ ಒಂದು ಇದ್ದೇ ಇರ್ತದೆ ಯಾವಾಗೂ. ನೀರು ಹಿಡ್ಕೊಳ್ಳೋಣ ಬೋರತ್ತಿ ಅಂತ ಹೇಳ್ಬಿಟ್ಟು ಬಂದ್ರೆ ಈ ಕಿವುಡಜ್ಜಿದು ಒಂದು ಶುರುವಾಯ್ತು ನಮ್ಮ ಕತೆಯ. ಅದು ಏನು ಹೇಳಕ್ ಬಂದವಳ ಏನು ಕತೆಯೋ. ಸುಮ್ನಿರು, ಕೇಳಿಸ್ಕೊಂಡು ಅಂತ ಹೇಳಿ ಕಳ್ಸಿದ್ರೆ ಸುಮ್ಮನೆ ಹೋಯ್ತಾಳೆ, ಇಲ್ಲ ಅಂದ್ರೆ ತಲೆ ತಿಂತಾನೇ ಇರ್ತಾಳೆ. ಏನು ಅಂತ ಹೇಳಿ ಕೇಳಿಸ್ಕೊಂಡ್ರೆ ಸುಮ್ಮನೆ ಹೇಳ್ಬಿಟ್ಟು ಹೊಂಟೋಯ್ತಾಳೆ. ನಮ್ಗೆ ಯಾಕೆ ಸುಮ್ಮನೆ ನೀರು ಹಿಡಿಯ ಬಾಧೆ ಬ್ಯಾಡ್ವಿ, ತಿರ್ಗಾಯ ಮುಂದೊಂದು ಕತೆ ಶುರು ಆಯ್ತದೆ. ಅದು ನಿಜವೇ. ಓ, ನಿಮ್ಗೂ ಗೊತ್ತಾಯ್ತಾ ಇಸ್ಯಾ? ಓ, ನನಗೆ ಮಾತ್ರ ಗೊತ್ತಿರೋದು ಅಂತ ಅನ್ಕೊಂಡಿದ್ದೆ. ಏನೇ ಹೇಳು, ಆ ಜಯ್ಯಕ್ಕನ್ ಸೊಸೆ ಪ್ರೇಮಿ ಯಾವನಿಂದನೂ ಓಡೋಗ್ಬಾರ್ದಾಗಿತ್ತು ಹೇಳು. ಏನಕ್ಕ ಹೇಳ್ತಿದೀಗ? ಆ ಇದೇನು ಪ್ರೇಮಿ? ಅವಳೆ ಏನಕ್ಕ ಹೇಳ್ತಿದೀಗ? ಅಲ್ವೇ, ಏನು ಕೊಡೋಗ್ಬೇಕಿತ್ತು? ಅಯ್ಯೋ, ನಾನು ಹೋದಾಗ ಗಂಡ ಹಿಡ್ಕೊಂಡು ಹೊಡಿತಿದ್ದ, ಚರ್ಮ ಸುಲಿದು ಬಿಡ್ತಿದ್ದ. ನಾನು ಕಿರುಚ್ಕೊತಾ ಇದ್ಲ ಜೋರಾಗೆ. ಏನೋ ಕೇಳಿಸ್ತು ನಂಗೆ ಕಿರುಚ್ತಾವ್ರೆ ಅಂತ. ಇದೇನಪ್ಪ ಏನೋ ಕಿರುಚ್ದಂಗೆ ಆಯ್ತಾಯ್ತಲ್ಲ, ಅದೇನೋ ಕಾಪುಡಿ ಅಂತ ಹೇಳ್ಬಿಟ್ಟು ಏನೋ ಕಿರುಚ್ದಂಗೆ ಆಯ್ತು. ನಾನಿದು ಯಾರು ಇವ್ರ ಮನೆಯಿಂದ ಇಷ್ಟು ಜೋರಾಗೆ ಗೊತ್ತೈತೆ ಧ್ವನಿ ಅಂತ ಹೇಳ್ಬಿಟ್ಟು ನಾನು ಹಿಂದೆನೇ ಹೋದೆ. ಏನಾಯ್ತು ಕೇಳನಿ ಅಂತ ಹೋದ್ರೆ, ಹಿಡ್ಕೊಂಡು ಆ ಪ್ರೇಮಿ ಗಂಡ ಹಿಡ್ಕೊಂಡು ಚೆನ್ನಾಗಿ ಬೆಂಡೆತ್ತುತ್ತಿದ್ದ. ನಾನಲ್ಗೂ ಕೇಳ್ದೆ, ಯಾಕಪ್ಪ ಹಿಂಗೆ ಓಡಿತಿದ್ದೀಗ, ಏನಾಯ್ತು ಅಂದರೆ, ನಾನು ಎಂಡ್ರು ಯಾವನ ಜೊತೆನೋ ಓಡೋಗಿದ್ಲು ಕಣಜ್ಜಿ, ಹಿಡ್ಕೊಬಿಟ್ಟು ಬಂದು ಸರಿಯಾಗಿ ವಾಂಚ್ತಿದ್ದೀನಿ ಅಂತ ಹೇಳದ. ಯವ್ವ, ಕೇಳ್ಬಿಟ್ಟು ನನಗೆ ಅದೇನಾಕ ಹೊಡೆದು ಹೋಗ್ಬಿಡ್ತು ನೋಡು. ಯಮ್ಮ, ಮದುವೆ ಆಗಿರೋ ಹುಡುಗಿಯರು ಇಂಥ ಕಲ್ತ್ಬಿಟ್ರೆ ಹಂಗೆ ಅಂತ ಹೇಳ್ಬಿಟ್ಟು. ಅವಳ ಇದೇನಿದು ಹಿಂಗೆ? ನೋಡು, ಜೋಯಕ್ಕನ್ ಸೊಸೆ ಓಡೋಗದೆ. ಅವಳ ಎಂತನಕ ಊರಾಗೆಲ್ಲ ಮರುವಾ ದಿನಾಗ ಬಾಳರೆಲ್ಲನೂ ಹಿಂಗೆ ಓಡೈತ ಕುಂತ್ಕೊಂಡ್ರೆ ಹೆಂಗಕ್ಕ? ನಂಗಂತೂ ನಂಬಕೇನೇ ಆಯ್ತಿಲ್ಲ ಈ ಪ್ರೇಮಿ ಓಡೋಗವಳೆ ಅಂತ ಹೇಳ್ಬಿಟ್ಟು. ಆದ್ರೂ ಏನೇ ಹೇಳು, ಬೋಲ ಅಳ್ಳಾಡ್ತಿದ್ಲು ಹೇಳು. ಅವ್ರ ಅಮ್ಮನ ಬೇರೆ ಕರ್ಸ್ಕೊಂಡಿದ್ಲು. ಭದ್ರಮ್ಮ ಕರ್ಕೊಂಡು ಹೋಗ್ಬಿಟ್ಟಿದ್ಲಂತೆ. ಭದ್ರಮ್ಮ ಏನು ವಿಷಯ ಕರ್ಕೊಂಡೋಗವಳು ನಾಕಾಣೆ. ಭದ್ರಮ್ಮ ಕರ್ಕೊಂಡೋಗಿ ಕೈ ಕಾಲೆಲ್ಲ ಮುರಿದಿದ್ಲಂತೆ. ಇದೇ ವಿಷಯಕ್ಕೆ ಅಂತ ಅನ್ನಿಸ್ತದೆ ಕಣಕ್ಕ. ಅಲ್ಲಿ ನೋಡು, ಆ ಜೊಯ್ಯಕ್ಕ ಮಾನ ಮರುವಾದಿ ಅಂದರೆ ಹೊಂಚ್ಕೊಳೋಳು. ಒಂದು ಈಚೆ ಕಡೆಗೆ ಹೋದ್ ಬಿಟ್ಟು ಕೊಡ್ದಿದ್ದಂಗೆ 3 ಜನ ಗಂಡು ಮಕ್ಕಳನ್ನು ಇಷ್ಟಿಂದ ಅಷ್ಟು ಮಾಡಿದ್ದು. ಆದರೆ ಬಂದಿರ ಸ್ವಾಸ್ಯರಕ್ಕ ಒಟ್ಟು 420 ಆಡ್ತವೆ. ಅದ್ರಾಗೂ ಈ ದೊಡ್ಡ ಸೊಸೆದೇನೆ ನೀವು ಬೋಲಾಟ. ಈ ಚಿಕ್ಕ ಸೊಸೆ ಅಂತೂ ಬಜಾರಿ ಅಷ್ಟು ಬಿಟ್ರೆ ಏನು ಕೆಟ್ಟದ್ ಕೇಳಿಲ್ಲ. ಇವಳು ನೋಡ್ದ ಇವನ್ ಕತೆ ಅಂತ ಹೇಳ್ಬಿಟ್ಟು ಬೇಕಿತ್ತ ಇದೆಲ್ಲನೂ. ಮದುವೆ ಆದ್ಮೇಲೆ ಗಂಡನ ಜೊತೆ ಬಾಳ್ಮೆ ಮಾಡೋದು ಬಿಟ್ಬಿಟ್ಟು ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಅದೇ ಮತ್ತೆ ಆದ್ರೂ ಆ ಹುಡುಗನ್ ದೊಡ್ಡ ಮನ್ಸು ತಗೊಳಿಯಕ್ಕ. ಯಾಕಂದ್ರೆ ಓಡೋಗಿರ ಎಂಡ್ರನ್ನ ಪಾಪ ಕರ್ಕೊಂಬಿಟ್ಟು ಬಂದು 4 ಬೆಂಡೆತ್ಬಿಟ್ಟು ಮನೆಗೆ ಮಾಡಿಕೊಂಡವನಲ್ಲ, ಅವನು ಪಾಪ ಒಳ್ಳೇನ್ ಬಿಡು ಅವನಂತೂ. ನನ್ನ ಮಗ ಆಗಿದ್ದಿದ್ರೆ, ನನ್ನ ಸೊಸೆ ಏನಾರ ಜಯ್ಯಿ ಓಡೋಗ್ಬಿಟ್ಟಿದ್ರೆ ಹಂಗೇನೆ ಕೊಯ್ಮ ಮಾಡ್ಬಿಡ್ತಿದ್ದೆ ನಾನಂತೂ. ಆ ಜೊಯ್ಯಕ್ಕಾಗಿರೋದಕ್ಕೆ ಮನೆಗೆ ಮಾಡಿಕೊಂಡವಳು ಅಷ್ಟೇ ನೀನಿಯ. ನಾನಾಗಿದ್ರೆ ಕೊಯ್ಮ ಮಾಡಾಕ್ಬಿಡ್ತಿದ್ದೆ ನಮ್ಮ ಜಯ್ಯಮ್ಮನ. ಸುಮ್ಮನೆ ಬಿಟ್ಬಿಡ್ತಿದ್ನ. ಬಿಡಕ್ಕ, ಕಂಡರ್ ಮನೆ ಸುದ್ದಿ ನಮ್ಗೆ ಯಾಕೆ? ಓಡೋದ್ಲು, ಕರ್ಕೊಂಬಿಟ್ಟು ಬಂದ. ನಮಗೂ ನಿನ್ಗೂ ಯೋನ್ ಸಿಕ್ತದ ಕಣಕ್ಕ ಲಾಭ ಅಲ್ವೇ? ಯೋನ ವಿಷಯ ಗೊತ್ತಿರ್ಲಿ ಅಂತ ಹೇಳ್ದೆ ಅಷ್ಟೇ ನೀನು. ಪಾಪ ನೀರು ಹಿಡ್ಕತ್ತಿದ್ದೀರ ಹಿಡ್ಕೊಳ್ಳಿ. ನಾನು ಹೋಯ್ತೀನಿ. ಅಬಕ್ಕ ನಿಂತ್ಕ, ವಿಷಯ ಗೊತ್ತೈತೆ? ನೀ ಕಿವುಡಜ್ಜಿ ಊರು ತುಂಬ ಹೇಳ್ಕೊಂಬಿಟ್ಟು ಬರೋ ಗಂಟ ಬಿಡಕ್ಕಿಲ್ಲ ಬಿಡು. ಆ ಪ್ರೇಮಿ ಒಂದ್ಸಲ ಓಡೋಗಿದ್ರೆ ಈ ಅಜ್ಜಿ 50 ಜನ ಕೇಳೋ 50 ಸಲ ಓಡ್ ಕಳಿಸ್ಬಿಡ್ತಾಳೆ. ಆದ್ರೂ ನೀನು ಏನೇ ಹೇಳು, ಆ ಪ್ರೇಮಿ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಬಿಡು. ಏನೋ ಸಣ್ಣ ಪುಟ್ಟ ತೆಪ್ಪಾದ್ರೆ ಹೆಂಗೋನು ಇದು ಮಾಡ್ಬಿಡ್ಬೋದು. ಯಾವನ ಜೊತೆ ನಾವು ಓಡೋಗಕ್ಕೆ ನಿಂತಿದ್ಲು ಅಂದರೆ ಯೋ ನಮ್ಮ ಅರ್ಥ. ಕಣಕ್, ನಂಗೂ ಬೇಜಾರಾಯ್ತು ವಿಷಯ ಕೇಳಿ. ಬಾ ಹೋಗನ್ ಬಾ. ನೀರು ಹಿಡ್ಕೊಂಡು ಓದ್ತಕ್ಕ ನೀನು. ನೀರು ಹಿಡ್ಕತ್ತೀನಿ ನಾನು, ನಿನಗೆ ಗೊತ್ತೀನಿ, ನನಗೆ ಗೊತ್ತು ಹಿಡ್ಕೊಂಡು ಸಾರ್ನ ಹಂಗೆ ಹೋಗೋಣ. ಹಲೋ, ಅಯ್ಯೋ ದುಡ್ಡು ಅಡ್ಜಸ್ಟ್ ಆಯ್ತಾ? 55,000 ಇಲ್ವಾ? ಅರ್ಜೆಂಟಾಗಿ ಬೇಕಿತ್ತು. ಯಾರನ್ನ ಕೇಳಿದ್ರು ಕಾಸೇನೇ ನೀ ಕೊಡ್ತಿಲ್ಲ. ನಮ್ಮ ಅಮ್ಮನ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲ 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 ಅಂತಲೇ ಹೇಳ್ತಾವ್ರಿ. ಏನು ಮಾಡೋದು ಎತ್ತು ಮಾಡೋದು ನಾಕಾಣಿ. ಅಯ್ಯೋ ಹೋಗತ್ತಾಗೆ. ಹೌದಾ? ಸರಿ ಸರಿ ಸರಿ. ದುಡ್ಡು ಅರೇಂಜ್ ಮಾಡೋಕ್ಕೆ ಪ್ರಯತ್ನ ಪಡು, ನಾನು ಪಡ್ತಾ ಇವನಿ. ಸರಿ ಆಯಿತು. ಈ ಅಮ್ಮನೇ ನೋಡ್ತಾವಳೆ. ಸರಿ ಆಯಿತು, ಆಮೇಲೆ ಫೋನ್ ಮಾಡ್ತೀನಿ. ದುಡ್ಡು ಅಡ್ಜಸ್ಟ್ ಆದರೆ ಹಂಗೆ ನೀ ಫೋನ್ ಹಾಕ್ಬಿಟ್ಟು ನಂಗೆ ಫೋನ್ ಪೇ ಮಾಡು. ಒಂದು 55,000 ರೂಪಾಯಿ ಅಡ್ಜಸ್ಟ್ ಆದರೆ. ಸರಿನಾ? ಇಲ್ಲ ಅಂತ ಅನ್ಬೇಡ ಪ್ಲೀಸ್. ಇದೊಂದು ಕೆಲಸ ಮಾಡಿಕೊಟ್ಬಿಡು. ಬೇಕೇ ಬೇಕು ನನಗಂತೂ. ಇದೊಂದು ಕೆಲಸ ಮಾಡಿಕೊಡು. ಸರಿ ಸರಿ ಆಯ್ತು. ಇದ್ಯಾಕಜ್ಜಿ ಹಿಂಗೆ ನನ್ನೇ ನೋಡ್ಕೊಂಡು ನಿಂತ್ಕೊಬಿಟ್ಟೆ? ಫೋನ್ ಮಾಡ್ಕೊಡ್ಬೇಕಿತ್ತು ಯಾರ್ಗನ? ಬೇಡ ಕಣವ, ನನಗೇನು ಬೇಡ. ನಾನು ಯಾಕವ ಯಾಲ ಹೊರ್ತಾಗ ಫೋನಾಗ ಮಾತಾಡ್ಲಿ ಕಣವ ಈ ವಯಸ್ಸಾಗೆ ನಿಮ್ಮಂಗೆ. ಅಜ್ಜಿ, ನಾನು ಯಾರು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಆದ್ರೂ ಏನೇ ಹೇಳು,
ಅಂತ ಒಳ್ಳೆ ಗಂಡನ್ ಬಿಟ್ಬಿಟ್ಟು ಇನ್ನೊಬ್ರ ಜೊತೆ ಓಡೋಗಂತ ಅವಶ್ಯಕತೆ ಇರ್ಲಿಲ್ಲ ಕಣವ. ಯವ್ವ, ಯಾಕೆ ಓಡೋಗ್ಬೇಕಿತ್ತು ಇನ್ನೊಬ್ನ ಜೊತೆ? ಯಮ್ಮ, ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗ್ಬೇಕು ನೋಡು. ನನ್ನ ಮಗಳ ಜೊತೆ ಇನ್ನೊಂದ್ಕಿತ ಸಿಯೋರಕ್ಕೆ ಬರಲೇ ಬೇಡ ನಮ್ಮ ಅಂತಕ್ಕೆ. ಈಗಲೇ ಹೇಳಿವ್ನಿ, ನಿನ್ ಬುದ್ಧಿ ನಿನಗೆ ಕಲ್ತು ಬಿಡ್ತವೆ. ನಮ್ಮನೆ ಹೆಣ್ಮಕ್ಳುನುವೆ ಯವ್ವ, ಕೊಟ್ಕೊಂಡಿರೋ ಗಂಡ ಗೊಟ್ಟಿಗಿದ್ದು ನೆಟ್ಗಿದ್ರುನುವೆ ಇನ್ನೊಬ್ನ ಜೊತೆ ಓಡಾಗದಂತೂ ಬುದ್ಧಿ ನಿನ್ಗಂತೂ ಬಿಡಕ್ಕಿಲ್ವಲ್ಲ ನಿಂಗೆ ಹೇಳು. ಹಾ ಹಾ, ಅಯ್ಯೋ ಒಂದು ಬುದ್ಧಿ ಕಲ್ತ್ಕೊಬಿಟ್ಟು ಬರ್ತಿರೋ ಎಣ್ಣೈಕ್ಲಾಗಿತ್ಕೊಂಡು ನೀವು. ಮದುವೆ ಆದ್ಮೇಲೆ ನಾನು ನೆಟ್ಗಿತ್ತೀರಾ? ಇಲ್ಲ ನೋಡು, ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಮೊಮ್ಮಗಳು ಸುದ್ದಿಗೆ ಮಾತ್ರ ಬರಕ್ಕೆ ಹೋಗ್ಬೇಡ ನೀನು. ಅವಳು ಹಂಗೋ ದೇವ್ರ ಥರ, ಅವಳೆ ದೇವ್ರ ಥರ ಬೆಳೆಸಿವ್ನಿ ನಾನು. ಮನೆಯಾಗೆ ಏನಿಯ ಭದ್ರವಾಗಿ ಇಟ್ಕೊಂಡು ನಿನ್ನ ಬುದ್ಧಿ ನಿನ್ನ ಗಾಡಿ ನಿನಗೆ ಬೀಸ್ಬಿಟ್ಟದು. ಈ ಕಡೆ ಬಂದಲ್ಲ ನಮ್ಮ ಮನೆ ಕಡೆಯಿಂದ ನೀನು ಬಂದೆ ಅನ್ಕೊಂಡು ಬಂದೆ. ಇನ್ನೊಂದ್ಕಿತ ನನ್ನ ಮಗಳನ್ನಾಗಲಿ ಮೊಮ್ಮಗಳನ್ನಾಗಲಿ ಮಾತಾಡ್ಸಕ್ಕೆ ಬರಬೇಡ ನೀನು. ಈಗಲೇ ಹೇಳಿದ್ದೀನಿ. ಅಯ್ಯೋ ಅಜ್ಜಿ, ಏನು ಹಿಂಗೆ ಮಾತಾಡ್ತಿದ್ಯಾ? ಓಡೋಗಿದ್ದೀನಿ ಅಂತ ಹೇಳ್ಬಿಟ್ಟು. ಓ ಪರವಾಗಿಲ್ಲ, ನಾನು ಯಾವನ್ ಜೊತೆ ಓಡೋಗ್ಲಿ? ನೀವು ಸುಮ್ಮನಿದ್ರೆ ಸರಿ. ನನ್ನ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ನಾನು ಸುಮ್ಕಿರೋದಿಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಕಳ್ಳ ಯಾವತ್ತನ ಕಳ್ಳ ಅಂತ ಹೇಳ್ಕೊತಾನೆ. ಪರವಾಗಿಲ್ಲ, ನೀನು ಸರಿಯಾಗಿದ್ದೀಗ ಅಮ್ಮಣಿ. ಓಡೋಗ್ಬಿಟ್ಟು ಗಂಡ ಹಿಡ್ಕೊಂಡು ಸರಿಯಾಗಿ ಅನ್ಸವ್ನೆ. ಆದ್ರೂ ಬುದ್ಧಿ ಬಂದಿಲ್ಲ. ಬೀದಿನಾಗ ನಿಂತ್ಕೊಂಡು ಫೋನಾಗ ಮಾತಾಡ್ತಿದ್ದೀಗಲ್ಲ ಅದೇಳು. ಯಪ್ಪ, ನಿನ್ನಿಂದ ನಿನಗೆ ಊರಾಗಿರೋ ಹೆಣ್ಣು ಮಕ್ಕಳೆಲ್ಲ ಆಳ್ಬಿದ್ದೋಯ್ತಾರೆ. ನಿನ್ನ ಬುದ್ಧಿ ನಿನಗೆ ಕಲ್ತ್ಕೊಬಿಟ್ಟು ಅದೇನು ಬುದ್ಧಿ ಕಲ್ಸೋಳ ನಿಮ್ಮ ಅಮ್ಮನ ಆಕಾಣೆ. ಯವ್ವ, ನಮ್ಮ ಅಂತಕ್ಕೆ ಮಾತ್ರ ಬರಬೇಡ, ಈಗಲೇ ಹೇಳಿದ್ದೀನಿ. ಎಲ್ಲ ಮುದುಕಿ, ನಾನು ಓಡೋಗಿದ್ದೀನಿ ಅಂತ ಈ ಮುದುಕಿಗೆ ಯಾರು ಹೇಳಿದ್ರು? ನಾನು ಯಾವಾಗ ಯಾವನ ಜೊತೆ ಓಡೋಗ್ಲಿ? ಈಗಲೇ ನಮ್ಮ ಅಮ್ಮನ ಬಿಡಿಸ್ಕೊಂಬಿಟ್ಟು ಬರೋದು ಹೆಂಗೆ ಅಂತ ತಲೆ ಕೆಟ್ಟು ಕ್ಯಾರೆ ಹಿಡಿದು ಗೊಬ್ಬರ ಕುಂತೈತೆ. ನನಗೆ ಈಗಲೇ ಏನೇ ಆಯ್ತಿಲ್ಲ ಅಂಥದ್ರಾಗೆ ಇವನ್ ಬಂದ್ಬಿಟ್ಟು ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂತಾಳವ ಇವಮ್ಮ. ಮಾಡೋಕ್ಕೇನು ಕ್ಯಾಮೆ ಇಲ್ಲ ಅಂತ ಅನ್ನಿಸ್ತದೆ. ಅಲ್ಲ, ನಾನು ಓಡೋಗೋದು ಅಂದರೆ ಏನು? ಯವ್ವ ಶಿವನೇ, ಯಾಕೆ ಕಿವುಡಜ್ಜಿ ಏನಾರ ಹೇಳ್ಕೊಂಬಿಟ್ಟು ಬಂದವಳ ಅಂತ. ಹೇಳ್ಕೊಂಬಿಟ್ಟು ಬಂದಿತ್ತಾಳೆ ಅನ್ನಿಸ್ತದೆ. ಅಯ್ಯೋ ದೇವ್ರೇ, ಯಮ್ಮ, ನಮ್ಮ ಕಾಲದಾಗ ಏನಾರ ನಾವು ತಪ್ಪು ಮಾಡ್ಬಿಟ್ರೆ ದೇವ್ರಣೆಗೂ ಮನೆಯಿಂದ ಈಚೆ ಕಡೆಗೆ ಬರೋಕ್ಕೆ 100 ಕಿತ ಯೋಚನೆ ಮಾಡ್ತಿದ್ವಿ. ಅಕ್ಕಪಕ್ಕದ ಮನೆಯಲ್ಲ ಕೇಳ್ತಾರಲ್ಲ, ಉಗಿತಾರಲ್ಲ, ಮಕ್ಕೆ ಮಾನ ಮರ್ವದಿ ಹೋಯ್ತದಲ್ಲ ಅಂತ 100 ಕಿತ ಯೋಚನೆ ಮಾಡ್ತಾ ಇದ್ವಿ. ನೀವು ಇದಿರಲ್ಲ ಈಗಿನ ಕಾಲದ ಹೆಣ್ಮಕ್ಳು, ನೆನ್ನೆ ತಾನೇ ಓಡೋಗ್ಬಿಟ್ಟು ಓಡ್ ಬಂದಿದ್ದೀಗ. ಈಗ ಆಗಲೇ ನೀನಿಯ ಏನು ರಾಜ ರೋಸವಾಗಿ ಏನೂ ಆಗಿಲ್ಲ ಅನ್ನಂಗೆ ಮಕ ಎತ್ಕೊಳ್ಳೋದು ಹಂಗೆ ತಿರುಗಾಡ್ತಿರೋ ಏನೋ ಕಣವ ನಾ ಕಾಣೆ. ಏಯ್, ನಿಮ್ಗೆಲ್ಲ ಏನಾಗೈತೆ? ಯಾರು ಹೇಳಿದ್ರು ನಾನು ಓಡೋಗಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಸುದ್ದಿ ಎಲ್ಲ ಹಬ್ಬಿಸ್ತಾ ಇದ್ದೀರಾ ನೀವು? ನಾನು ಯಾಕೆ ಓಡೋಗನಿ? ಯಾವನಿಂದೇನೋ ನನಗೇನು ಕಟ್ಕೊಂಡಿರೋ ಗಂಡ ಇಲ್ವಾ? ಮೆಟ್ ತಗೊಂಡು ಹೊಡಿತಾನೆ ಅಷ್ಟೇ ಓಡೋದ್ರೆ. ಅದಕ್ಕೆ ನೀನು ಮೆಟ್ ತಗೊಂಡು ನೀವು ಓಡೋದಂತೆ ಮನೆಗೆ ಹಾಕೊಂಡು. ಅಯ್ಯೋ ನೋಡ, ನಾನು ಯಾರಿಂದನೂ ಓಡೋಗಿಲ್ಲ. ಓಡೋಗ ಅವಶ್ಯಕತೆ ನಂಗಿಲ್ಲ. ನೀವೇನೋ ನನ್ನ ಬಗ್ಗೆ ಹಿಂಗೆ ಮಾತಾಡ್ಕೊಂಡ್ಬಿಟ್ಟು ಬಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಅಯ್ಯೋ, ನಾನೇನು ಮಾತಾಡೋದು? ಊರೇ ಮಾತಾಡ್ತಾ ಇದ್ದೆ ನೀನು ಓಡೋಗಿದ್ಯಾ ಅಂತ ಹೇಳ್ಬಿಟ್ಟು. ನಾನೇನು ಪ್ಯಾಸೆಲ್ಲ ಮಾತಾಡೋದು? ಆದ್ರೂ ನಿನ್ನ ಬಂಡ ಧೈರ್ಯಕ್ಕೆ ಮೆಚ್ಕೋಬೇಕು ಕಣವ. ಅಷ್ಟು ತಪ್ಪು ಮಾಡಿದ್ರು ತಲೆ ಎಗ್ರಿಸ್ಕೊಂಡು ನಿಂತ್ಕೊಂಡು ಓಡಾಡ್ತಿದ್ದೀಗಲ್ಲ, ಮೆಚ್ಕೋಬೇಕು ಬಿಡು. ನಮ್ಮ ಮನೆ ಹೆಣ್ಮಕ್ಳೇರನ್ನ ಈಗ ಮಾಡ್ಬಿಟ್ಟಿದ್ರೆ ಕಾಲು ಮುರಿದು ಕೂರಿಸ್ಬಿಡ್ತಾ ಇದ್ದೆ. ಅಯ್ಯೋ ಪಾಪ ಜಯಕ್ಕ, ಎಲ್ಲ ಒದಿಯಲ್ಲ ಹೊಸ ಪುಣ್ಯ ಕೊಟ್ಟಿ ಹೊಸ ಇದ್ದಂಗೆ ನಿಮ್ಮ ಅತ್ತೆ. ಅದಕ್ಕೆ ನಿಂಗೆ ಬಿಟ್ಟವಳೆ. ಅಯ್ಯೋ ಪಾಪ ಅನ್ನಿಸ್ತದೆ ಆ ಜಯಕ್ಕನ್ನು ನೋಡಿದ್ರೆ. ಏಯ್, ನನ್ನ ಸುದ್ದಿ ಏನಾರ ಬಂದು ನೋಡಿದ್ರಾ? ನಾನು ಯಾವನ ಜೊತೆ ಓಡೋಗೋದು ನಿನ್ನ ನೋಡ್ಬಿಟ್ಟಿದ್ದ ಬಂದ್ಬಿಟ್ಟು ಇದು ಯಾಕೆ ಹಿಂಗೆ ಮರ್ಯಾದೆ ಕಳೀತಿದ್ರೆ ನಂದು? ಓಡೋಗಿಲ್ಲ ಅಂದ್ರೂ ಓಡೋಗಿದ್ದೀನಿ ಅಂತ ಓಡೋಗ್ದಿರೋಣ ಓಡಿಸ್ತಿದ್ದೀರಲ್ಲ ನೀವು. ಮಾನ ಬರೋದಿಲ್ವ ನಿಮಗೆ? ಬರೀ ಕಂಡರ್ ವಿಷಯ ಮಾತಾಡೋದು, ಕಂಡರ್ ಬಗ್ಗೆ ಎಲ್ಲ ಮಾತಾಡೋದೇ ನಿನಗೆ ಕೆಲಸ ನಿಮಗೆ? ಓಹೋ, ಏನು ಇವ್ರ ಮನೆಯಲ್ಲ ಸಾಚ ನನಗೆ. ಅಲ್ಲ, ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರಲ್ಲ, ನಾನು ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಸುದ್ದಿ ಇನ್ನೊಂದು ಕಿತ ಮಾತಾಡಿದ್ರೆ ಹುಷಾರು, ಈಗಲೇ ಹೇಳಿದ್ದೀನಿ. ಯವ್ವ ಮಿಟ್ಟುಗ್ಲಾಡಿಗೆ ದುರಂಕರ ನೋಡ್ದ? ಮಾಡೋದೆಲ್ಲ ಮನೆಯಾಳ ಕೆಲಸ ನೋಡಿದ್ರು ಜಂಬ ಮಾತ್ರ ಹೆಂಗೈತೆ. ಗಂಡ ಸರಿಯಾಗಿ ನಡ ಮುರಿದಿದ್ರು ಜುಟ್ಟಾಗ್ರ ಹಾಕೊಂಡು ಓಡಾಡ್ತಾಳೆ. ಯಪ್ಪ ನಮ್ಮ ಕಾಲದಾಗ ಹಿಂಗಿರ್ತಾವ. ನನ್ನ ಗಂಡ ಏನಿಲ್ಲ ಒಂದ್ಕಿತ ಓಡೋಗ್ಬಿಟ್ಟೆ ಅಂತ ಹೇಳಿದ್ರೆ ಅಷ್ಟೇ ನಿನ್ನ ಕತೆ. ಮೆಟ್ ತಗೊಂಡು ಹಾಕಿ ಮನೆಯಿಂದ ಈಚೆ ಕಡೆಗೆ ಹಾಕೋನು. ಇವನ್ ಗಂಡ ಅದು ಹೆಂಗ್ ಮನೆಗೆ ಸೇರಿಸ್ಕೊಂಡವನ ಏನೋ ನಾಕಾಣಿ. ಏನು ಜುಟ್ಟು ಅಳ್ಳಾಡ್ಸ್ಕೊಂಡು ಹೋಯ್ತಾಳೆ ಇವಳು ದಬ್ಳದೆ ಜುಟ್ಟಿರೋದು ಅಂತ. ನೋಡವ, ಮುಳು ಮ್ಯಾಲ ಬಟ್ಟೆ ಬಿದ್ರು, ಬಟ್ಟೆ ಮ್ಯಾಲ ಮುಳು ಬಿದ್ರು ಅರಿಯೋದು ಬಟ್ಟೆ ನೆನೆಯ ಮುಳ್ಳಲ್ಲ. ಈಗಿನ ಕಾಲದಾಗೆ ಈ ಹೆಣ್ಮಕ್ಳು ಬಗ್ಗೆ ಮೊದಲೇ ನೆನೆಯ ಹೆಂಗ್ ಸಿಕ್ರಂಗೆ ಮಾತಾಡ್ತಾರೆ. ಪಾಪ ಅದು ಏನಾಗಿತ್ತೋ ಏನೋ ನಾಕಾಣಿ. ನಿನ್ನ ಗಂಡ ಪಾಪ ಭಾಳ ಒಳ್ಳೆನ್ ಕಣವ. ಯಾರ ಜೊತೆನ ಓಡೋಗಿದ್ದಂತಲ್ಲ? ನಿಜವೇ? ಯಾಕವ ಓಡೋಗ್ಬೇಕಿತ್ತು? ಅಯ್ಯೋ ಅವಾಗಿಂದ ನಾನು ಕೇಳಿ ಸಾಕಾಗಿ ಹೋಗ್ಬಿಟ್ಟೈತೆ ನನ್ನ ಜನ್ಮಕ್ಕೂನುವೆ. ಯವ್ವ, ಯಾಕೆ ಹಿಂಸೆ ಕೊಟ್ಟಿದೆ? ಓಡೋಗಿದ್ದೆ ಅಂತ ಹೇಳ್ಬಿಟ್ಟು ಯಾವಳು ಹೇಳಿದ್ ನಿಮ್ಗೆ ಓಡೋಗಿದ್ದೆ ಅಂತ ಹೇಳ್ಬಿಟ್ಟು ದೇವರಣೆ ಕೇಳ್ತಾ ಇದೀನಿ. ಬುಲ್ಡೆ ಹೊಡೆದ್ಬಿಡ್ತೀನಿ ನಾನಂತೂ. ಅಯ್ಯೋ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ನಿಂದೊಳೆ ಕತೆ ಆಯ್ತಲ್ಲ. ಇರೋದಿದ್ದಂಗೆ ಹೇಳಿದ್ರೆ ಹೆಂಗ್ ಮಾತಾಡ್ತಿಗಲ್ಲ ನೀನು? ನಾವೇನವ ಮಾಡಿದ್ವಿ? ಇರೋದಿದ್ದಂಗೆ ಏನಿಯ ಹೇಳಿದ್ವಿ.
ನೋಡಿ ನಿಮ್ಮ ಮನೇದು ಏನೈತೆ ಅದು ನೋಡ್ಕೊಳ್ಳಿ. ನಮ್ಮ ಮನೆದೆಲ್ಲ ನೋಡ್ಕೊಳಕ್ ಬರ್ಬೇಡಿ ನೀವು, ಮಾಡಕ್ಕೂ ಬರ್ಬೇಡಿ ನೀವು. ನಾನು ಈಗಲೇ ಹೇಳಿದೀನಿ, ನಾನು ಸುದ್ದಿಗೆ ಏನಾರ ಬಂದ್ಬಿಟ್ರೆ ಸರಿರಕ್ಕಿಲ್ಲ ಅಷ್ಟೇ. ಏನಿಯ ನಾನು ಸುದ್ದಿಗೆ ಬಂದ್ಬಿಟ್ರೆ ಮೊದಲೇ ನಾನು ತಲೆ ಕೆಟ್ಟೋಳು ನಾನು. ಸುಮ್ಮನೆ ಎಷ್ಟು ಬೆಳಿಗ್ಗೆ ಅಂತ ಸುಮ್ಮನೆ ನೋಡ್ತಾನೆ ಅವನು, ಈಚೆ ಕಡೆಗೆ ಬರಂಗಿಲ್ಲ. ಆಗ್ಲೇ ನಿನ್ನೆ ಊರೆಲ್ಲ ಓಡೋಗಿದ್ದಂತೆ. ನೀವು ಕಂಡಿದ್ರೆ ನಾನು ನೋಡೋಗಿರೋದನ್ನ. ಯವ್ವ ನಾನು ಮನೆಯಿಂದ ಈಚೆ ಕಡೆಗೆ ಬರಬಾರ್ದು, ಹಂಗೆ ಮಾಡಾಕ್ಬಿಟ್ಟವಳೆ ಆ ಕಳ್ಬುದ್ಕೆ. ಅದ್ರ ಜೊತೆಗೆ ಇರಿಟೇಷನ್ಸು. ನಾನು ಟೆನ್ಷನ್ ಆಗಿದ್ದೀನಿ, ನಮ್ಮ ಅಮ್ಮನ ಭದ್ರಮ್ಮನ ಕಡೆಯಿಂದ ಹೆಂಗ್ ಬಿಡಿಸ್ಕೊಬಿಟ್ಟು ಬರೋದು ಅಂತ. ಇವ್ರದ್ದು ಇಲ್ದಿರ ಆಟ. ಓ ಅಕ್ಕ, ನೀವು ಇಲ್ಲಿ ನಿಂತ್ಕೊಬಿಟ್ಟಿದ್ರೆ ನಾನು ನಿಮ್ಮಂತ ಕುಡಿಕೊಂಡು ಹೋಗಿದ್ದೆ. ಲೈ ಕಾಳ್ಮುದ್ಕಿ, ಏನ್ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು? ನಾನು ಓಡಾಗಿದ್ದೀನಿ ಅಂತ ಹೇಳ್ಬಿಟ್ಟು ಊರು ತುಂಬಾ ಹೇಳ್ಕೊಂಬಿಟ್ಟು ಬಂದಿದ್ದೀಗ. ನಾನು ಯಾವನ ಜೊತೆ ಓಡಾಗಿದ್ದೆ ನಿಂಗೆ ನೋಡ್ದ ಬಂದ್ಬಿಟ್ಟು? ನೆಟ್ಟು ಕಿವಿ ಕೇಳ್ಸಕ್ಕಿಲ್ಲ, ಏನು ಕೇಳ್ಸಕ್ಕಿಲ್ಲ. ಸುಮ್ಕೇಣಿಯ ನಾನು ಸುದ್ದಿ ಎಲ್ಲ ಹೇಳ್ಕೊಂಬಿಟ್ಟು ಊರು ತುಂಬಾ ಕೆಟ್ಟ ಗಬ್ಬಿಸ್ಕೊಂಬಿಟ್ಟು ಬರ್ತಾ ಇದ್ದೀಗ. ನಾನು ಏನಾರು ಯಾವನಿಂದ ನಾನು ಓಡಾಗಿದ್ದೆ, ನೀನು ನೋಡಿದ್ದೆ ಬಂದ್ಬಿಟ್ಟು ನಾನು ಓಡಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೆಂಗ್ ಪಿತ್ತ ನೆತ್ತಿಗೆರಸ್ತೀಗ ಅಂತ ಹೇಳಿದ್ರೆ ನಂಗೆ ದೇವ್ರನ್ನ ನಂಗೆ ಕ್ವಾಪ ಬಂದ್ಬಿಟ್ರೆ ನಾನು ಸುಮ್ಮನಿರಕ್ಕಿಲ್ಲ ನೋಡು. ಈಗಲೇ ಹೇಳಿದ್ದೀನಿ, ಕ್ವಾಪ ಹತ್ತಿಸ್ಬೇಡ ನೀನು ನನಗಂತೂ. ಅಯ್ಯೋ ನನ್ನ ಹತ್ರ ಸಮಯ ಕೇಳ್ಬಿಟ್ಟು ಯೋನವ ಬಂತು ಲಾಭ. ಈ ಮುದುಕಿಗೆ ಸಮಸ್ಬಿಟ್ಟು ಏನಾಗಬೇಕು? ಹೋಗ್ಬಿಟ್ಟು ನಿನ್ನ ಗಂಡನ ಹತ್ರ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕಾಲಿಡ್ಕ. ನಿನ್ನ ಗಂಡನೇನಿಯ ಕ್ಷಮಿಸ್ತಾನೆ ನಿನ್ನ. ನಾನು ಕ್ಷಮಿಸು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಾನೇನವ ಕ್ಷಮಿಸ್ತೀನಿ ನಿನ್ನ? ಊರನ್ನೆಲ್ಲ ಕ್ಷಮಿಸು ಅಂತ ಕೇಳಿದ್ರು ಕ್ಷಮಿಸೋದಿಲ್ಲ. ಹೋಗಿ ನಿನ್ನ ಗಂಡನ ತಕ ಹೋಗ್ಬಿಟ್ಟು ಕಾಲಿಗೆ ಬಿದ್ಬಿಡು ಒಂದಕ್ಕಿತ. ಕ್ಷಮಿಸ್ಬಿಡು, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕ್ಷಮಿಸ್ತಾನೆ ನಿನ್ನ ಗಂಡ. ಮುದ್ಕಿ, ನಿನ್ನಿಂದ ನನ್ನ ತಲೆ ಎತ್ಕೊಂಡು ಊರಾಗ ಓಡಾಡಕ್ಕಾಯ್ತಿಲ್ಲ. ನನ್ನ ಮಾನ ಮರ್ವದಿ ಎಲ್ಲ 3 ಕಸ್ ಗರಾಜ್ ಆಗ್ತಾವಳೆ. ಇಲ್ಲಿ ನಾನು ಏನು ತೆಪ್ಪೆ ಮಾಡಿಲ್ಲ, ಆದ್ರೂ ನನ್ನ ಮಾನ ಮರ್ವದಿ ಎಲ್ಲ 3 ಕಸ್ ಗರಾಜ್ ಆಗ್ತಾ ಇದ್ದೀಗ ನೀನು. ಯವ್ವ ಯಾರಿಗೆ ಹೇಳ್ಕೊಳ್ಳಿ ನನ್ನ ಕಷ್ಟವಾ? ಈಗಲೇ ನನ್ನ ತಲೆ ಕೆಟ್ಕೆ ಗೊಬ್ಬರ ಕುಂತೈತೆ. ಇವಮ್ಮ ಒಬ್ಳು ಇಲ್ದಿರೋದೆಲ್ಲ ನನ್ನ ಬಗ್ಗೆ ಹೇಳ್ಕೊಂಬಿಟ್ಟು ಬಂದು ನನ್ನ ಮಾನ ಮರ್ವದಿ ಕಳಿಯೋದಲ್ದೆ ಬಂದ್ಬಿಟ್ಟು ಯಮ್ಮ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಬೇರೆ ಬಿಲ್ಡಪ್ ಕೊಡ್ತಾವಳೆ. ಇವಮ್ಮಂತ ಕ್ಷಮೆ ಬೇರೆ ಕೇಳಕ್ ಹೋಗು. ಯವ್ವ ಸಾಕು ಸವಸ. ಈ ಮುದ್ಕಿತ ಕಿತ್ತಾಡೋದಕ್ಕಿನ ಫಸ್ಟ್ 55,000 ರೂಪಾಯಿ ಹೊಂದಿಸ್ಬೇಕು ನಾನು. ನನ್ನ ಟೆನ್ಷನ್ಗೆ ತಲೆ ಸಿಡಿತೈತೆ. ಅಯ್ಯೋ ದೇವ್ರೇ, ಮನೆ ಬಿಟ್ಟು ಓಡೋಗಿದ್ಲಲ್ಲ ಪಾಪ, ಊರಾಗೆಲ್ಲ ಮಾನ ಮರ್ವದಿ ಹೋಗೈತಿ ಅಂತ ಹೇಳ್ಬಿಟ್ಟು ಅಯ್ಯಲ್ಲೋ ಬೇಜಾರು. ನಾನು ಹೋಗಿದ್ದೆ ಹೇಳಿ ಗಂಡ ಹೊಡಿಬೇಕಾದ್ರೆ ಬಿಡ್ಸಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಹತ್ರ ಕ್ಷಮೆ ಕೇಳ್ತಾವಳೆ. ತಪ್ಪಾಯ್ತು ಕಣಜ್ಜಿ ಅಂತ. ಆದ್ರೂ ಹೆಣ್ಮಕ್ಳು ಈ ಮನೆ ಬಿಟ್ಬಿಟ್ಟು ಓಡೋದ್ರೆ ಮರ್ವದಿ ಇರ್ತದೆ. ಅವನು ಯಾವನೋ ಪ್ರೇಮಿಸ್ದವನು ಅಂತ ಹೇಳ್ಬಿಟ್ಟು ಪ್ರೇಮಿಸ್ದೊಂದು ಹಿಂದೆ ಓಡೋಗ್ಬಿಟ್ಟು ಮಾನ ಮರ್ವದಿ ಕಳಕತ್ತವಲ್ಲ ಈ ಬೊಡ್ಡಿಗಳು. ಮಾನ ಮರ್ವದಿ ಇಲ್ದಿರವು ಏನೇ ಹೇಳಕ್ಕ ನೀನು. ಈಗಿನ ಕಾಲದ ಹುಡುಗರನ್ನ ನಂಬಕ್ಕಾಗಕ್ಕಿಲ್ಲ. ನಮ್ಮ ಕಾಲದ ಥರ ಅಲ್ವೇ ಅಲ್ಲ. ಯಾಕನ ಓಡೈತಾರೋ ಏನು ಕತೆಯೋ.